ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲಿಗೆ ಹೊಂಟೀನಪ್ಪ ಅಂದ್ರೆ ನಮ್ಮ ಅಕ್ಕನ ಮನೆಗೆ ಹೊಂಟೀನಿ. ನಮ್ಮ ಮನೇಲಿಂತ 10 ನಿಮಿಷದ ಹಾದಿಯದಲ್ಲೇ ತಳಗೆ ಅದ ಮನೆ. ನಮಗೆ ಒಂದೇ ಏರಿಯಾದಾಗೆ ಅದ. ಅಲ್ಲಿ ಅವ್ರ ಮನೆಗೆ ಹೊಂಟಿದ. ಆಕೆ ಊಟ ಮಾಡೋಕೆ ಅಲ್ಲೇ ಬಾ ಅಂದೇಳು. 12 ಆಗಿತ್ತು ಟೈಮ್. 12:30 ಆಗಿತ್ತು. ಅವಾಗ ಹೋಗಿದ್ದಾನ. ಮುಂಜಾನೆ ಏನೂ ನಾಷ್ಟ ಏನೂ ಮಾಡಿದ್ದಿಲ್ಲ. ಅವ್ರ ಮನೆಗೆ ಹೋಗಿದ್ದ. ಬರ್ರಿ ಅವ್ರ ಮನೆಗೆ ಹೋಗಿ ದೋಸೆ ಮಾಡ್ಯಾಳ. ಮಾವಿನಕಾಯಿ ಒಂದೇ ಗಿಡಕ್ಕೆ ಆಗ್ಯಾವಲ್ಲ ಅಕ್ಕ. ಮನೆಗೆ ಹೋಗ್ಬೇಕು. ಸಂಡೇ ಇವತ್ತು. ಅವ್ರ ಮನೆ ಬಾಜುನೇ ಮಾವಿನ ಗಿಡ, ತೆಂಗಿನ ಗಿಡ, ಸೀತಾಫಲ ಗಿಡ ಎಲ್ಲ ಅವ. ಮತ್ತು ನಿಂಬಿಕಾಯಿ ಗಿಡ, ಬಕ್ಕುಳ ಗಿಡಗಳು ಹಚ್ಚಾರ. ಹೂವಿನ ಗಿಡನೂ ಭಾಳ ಹಚ್ಚಾರ ಅವರು ಮನೆ ಸೈಡ್. ಅದೇ ನೋಡೋತಿದ. ಇಲ್ಲಿ ನೋಡ್ರಿ ದೋಸೆ ಮಾಡೋ ತಳಕಿ ದೋಸೆ ತಿನ್ನು ಕರೆದೇಳು. ಯಾವಾಗಲೂ ಕರಿತಾಳ ಊಟ ಮಾಡು ಏನಾರೇ ಮಾಡಿದಳು ಅಂದ್ರೆ ಕರಿತಾಳ. ಹೋಗ್ತೀನಿ ಹಾಗೆ ಊಟ ಮಾಡಿಕೆ ಬರ್ತೀನಿ ನಾ. ಅಲ್ಲೇ ಚಲೋ ಅದ, ಅದಕ್ಕೆ ಹೋಗೋದು ಬರೋದು ಮಾಡ್ತೀನಿ ಹಾಗೆ. ಮತ್ತಿಬ್ಬರು ಕೂಡಿ ನಾಷ್ಟ ಮಾಡಿದೆವು. ನಾಷ್ಟ ಮಾಡಿ ಸ್ವಲ್ಪ ಕೂತಿ ಮಾತು ಹೇಳಿ ಮಾಡಿ 3ಕ್ಕೆ ಮನೆಗೆ ಬಂದೀನಿ. ಮುಂಜಾನೆದು ಹೋದಕ್ಕೆ 2-3 ತಾಸು ಅಲ್ಲೇ ಹೋಯ್ತು. 3ಕ್ಕೆ ಮನೆಗೆ ಬಂದೀನಿ. ವಿಡಿಯೋ ಶೂಟ್ ಮಾಡಬೇಕಿತ್ತು, ಮಾಡೋದಾಗಿಲ್ಲ. ನನಗೆ ಲೇಟಾಗಿತ್ತು ಬರೋದು. ಎಲ್ಲರೂ ಊಟ ಮಾಡೋರು ಮನೆಗೆ ಸ್ವಲ್ಪ ಕುಡ್ದಿತ್ತು. ಅಡುಗೆ ಅದು ಶೂಟ್ ಮಾಡಿದೆ. ಇಲ್ಲಿ ಕೂತಿದ್ದು ನೋಡ್ರಿ ನಾ. ತಾಟ ಹಚ್ಚಿ ಕೊಟ್ಟೊಳಕ್ಕೆ ನನಗೆ. ಅದೇ ಊಟ ಮಾಡ್ಲತ್ತಿದ್ದು. ಕಿಚನ್ ಒಳಗೆ ಕೂತಿ ಊಟ ಮಾಡಿನ. ದೋಸೆ ಮಸ್ತ್ ಮಾಡ್ತಾಳಕ್ಕೆ. ಮಾಡಿದ ದೋಸೆ ಇಷ್ಟ ಆತಂದು ನನಗೆ. ಮತ್ತಿಲ್ಲಿ ಹೊರಗೆ ಗೇಟ್ ಬಲ್ಯಾಕ ಹೊರಗೆ ಕೂತಿ ಮಾತು ಹೇಳತ್ತಿದ್ದೆವು. ಬಿಸಿಲಿಗೆ ಸ್ವಲ್ಪ ಥಂಡ ಗಾಳಿ ಬಿಟ್ಟದಲ್ಲ. ಈಗ ಥಂಡಿ ಜಾಸ್ತಿ ಸ್ಟಾರ್ಟ್ ಆಗ್ಯದ. ಅದಕ್ಕೆ ಬಿಸಿಲಿಗೆ ಕೂತಿ ನಮ್ಮ ಮಾತುಗಳು ನಡೆದೆವು ಎಲ್ಲ. ಒಳಗೆ 1 ತಾಸು ಕೂತು ಮಾತು ಹೇಳಿದೆವು. ಮತ್ತು ಹೊರಗೆ 1 ತಾಸು ಮಾತು ಹೇಳಿದೆವು. ಆಕೆ ಏನೇನು ಬಟ್ಟೆ ತೊಗೊಂಡಾಳ ಅವಿಷ್ಟು ತೋರ್ಸೋದು, ಹೇಳೋದು. ನಾ ಇಲ್ಲಿ ತೊಗೊಂಡೆ, ಅದು ತೊಗೊಂಡೆ, ಇದು ತೊಗೊಂಡೆ, ಊರಿಗೆ ಅಲ್ಲಿ ಹೋದ ಇಲ್ಲಿ ಅಂತೇಳಿ ನಾವೇ ಹೇಳೋದು ಅಷ್ಟೇ. ಅವೇ ಮಾತು ನಡೀತಾವೆ ನಮ್ಮ. ಆಕೆ ಊರಿಗೆ ಹೋಗಿ ಬಂದಿಳು. ಅದೇ ಹೇಳೋತ್ತಿಳು. ಹಂಗಾಯ್ತು ಹಿಂಗಾಯ್ತು ಅವೇ ಲೇಡೀಸ್ದು ಮಾತು ಅವೇ ಇರ್ತಾವೆ. ಅವೇ ಮಾತಾಡೋತಿದ್ದೆವು ನಾವು. ಅದೇ ನಕ್ಕೋತ ಕೂತಿದ್ದೆವು. ಆಕಿನ ಮಗಳೂ ಇದ್ದಿದ್ದಿಲ್ಲ ಸಣ್ಣಕ್ಕೆ. ಹೊರಗೆ ಹೋಗಿಳು. ಅದಕ್ಕೆ ಟೈಮ್ ಸಿಕ್ಕಿತ್ತು. ಇಲ್ಲಾಂದ್ರೆ ಮಾತು ಹೇಳ್ಕೊತ ಕುಂಡ್ರದ ಆಗ್ತಿದ್ದಿಲ್ಲ ಅಷ್ಟು. ಬರ್ಬೇಕಂತೇಳಿ ಅನ್ಕೋತಿದ್ದ. ಮತ್ತು ಕುಡ್ರಿ ಅಂತೇಳಿ ಮಾತು ಹೇಳಾರ್ದಾಗ ಬರೋದೇ ಆಗಿಲ್ಲ. 3:30 ಬಂದಿದ್ದ ಮನೆಗೆ ನಾವು ಅವತ್ತು. ಮತ್ತು ಬರೋ ಟೈಮಿಂಗೆ ನಿಂಬಿಕಾಯಿ 4-5 ನಿಂಬಿಕಾಯಿ ತೊಗೊಂಡು ಹೂವು ತೊಗೊಂಡು ಬಂದಿದೆ. ಬರತ್ತನ ಮನೆ ನೀರು ಬಿಟ್ಟು ಪೈಪ್ ಹಚ್ಚೋದು ತೆಗೆದಿಟ್ಟ ಮಾಡೋದು ಮಾಡ್ದ. ಇಲ್ಲಿ ಬೇಕು ನಮ್ಮ ಮನೆಗೆ. ಇದು ನಮ್ಮ ಮಾವನ ಮಗಳು ನೋಡಿ. ಬಿಡು ಇಲ್ಲಿ. ಅಲ್ಲಿ ಚಾ ಬಿಟ್ಟಿನ ತುಂಬ ಹೋಗ್ತಾಳಕ್ಕೆ ಹೆಂಡತಿ. ಹೀಗೆ ಈ ಡ್ರೆಸ್ಸಿನ ಶೂಟ್ ಮಾಡೋದಿತ್ತು, ವಿಡಿಯೋ ಮಾಡೋದಿತ್ತು. ಇನ್ಸ್ಟಾಗ್ರಾಮಿಗೆ ಮಾಡೋದಿದ್ದ. ಪಾರ್ಸಲ್ ಬಂದು ಮತ್ತೊಂದು ಪಾರ್ಸಲ್ ಇದನ್ನು ಮಾಡಬೇಕು. ರೆಕಾರ್ಡ್ ಶೂಟ್ ಮಾಡಬೇಕು. ಮಿಕ್ಸರ್ ಗ್ರೈಂಡರ್ ಅದ. ಇವತ್ತು ಸಂಡೇ ಇತ್ತು. ಭಾಳ ವೀಡಿಯೋ ಶೂಟ್ ಮಾಡೋದಿತ್ತು ಡ್ರೆಸ್ಸಿಂದು. ಬಟ್ ಆಗಿಲ್ಲ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದ. ಅಲ್ಲೇ ಟೈಮ್ ಹೋಯಿತು ಅರ್ಧ. ಅದಕ್ಕೆ ಇದು ಮಿಕ್ಸರ್ದು ಲಿಂಕ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ದಾಗ ನೋಡಿರಿ. ಯೂಟ್ಯೂಬ್ನಾಗೂ ಹಾಕ್ತೀನಿ. ನಿಮ್ಗೆ ಈ ಡ್ರೆಸ್ಸಿಂದು ಲಿಂಕ್ ಬೇಕಂದ್ರೆ ಇನ್ಸ್ಟಾದಾಗ ನಂದು ಇನ್ಸ್ಟಾ ಲಿಂಕ್ ಕೊಟ್ಟಿನಿ. ನಂದು ಯೂಟ್ಯೂಬ್ ಚಾನಲ್ ಒಳಗದ. ಹೋಗಿ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಡ್ರೆಸ್ನು ಮಸ್ತ್ ಅದ, ಚಲೋ ಅದ.
ನೋಡಿರಿ ಚೆಕ್ ಮಾಡಿ ನೋಡಿ ನೀವು ಭೀ ಬೇಕಂದವರು. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಬಾಯ್. ಮೀಶೋದ ಆರ್ಡ್ರ್ ಮಾಡೀನಿ. ಮತ್ತು ಇದು ಮಿಕ್ಸರ್ ಗ್ರೈಂಡರ್ ಇದ್ರಾಗೆ ತೋರಿಸ್ಬೇಕಂತ ಮತ್ತು ಇದ್ರಾಗೆ ತೋರಿಸಿನಿ ಈಗ ಮಾಡಿನದೆ. ಅದಕ್ಕೆ ಇದು ಸೆಟ್ ಆಗ್ತದೆ ಕುಂದಿರ್ತದೆ. ಇದು ಹಾಕಿ ಯೂಸ್ ಮಾಡ್ಬೋದು. ಗ್ರೈಂಡರ್ ಜ್ಯೂಸರ್ ಹೆಂಗೆ ಅಂತಂದು ನೋಡೋಣ. ಇದ್ರ ಸಲಕ್ಕೆ ಬೇರೆ ಮಿಕ್ಸಿ ಅಂತ ಹಾಕ್ತಾವ. ಇದೇ ಗ್ರೈಂಡರ್ ಹೇಳ್ತೀವಿ. ಮಸ್ತ್ ಮಸ್ತ್ ಚಲೋ ಅದು ನೋಡಿ. ಮಟೀರಿಯಲ್ ಗ್ಲಾಸ್ ಟೈಪ್ ಅನ್ನಿಸ್ತದೆ. ಆ ಟೈಪ್ ಯೂಸ್ ಮಾಡ್ಕೋಬೇಕು. ನಂಗೆ ಗೊತ್ತಿಲ್ಲ, ಯೂಸ್ ಮಾಡಿ ನೋಡ್ಬೇಕು. ಹಿಂಗೆ ಬಂದು ಇದ್ರ ಲಿಡ್ ಕಡೆ ಕೊಟ್ಟರೆ ಇದು ಹಾಕಿ ಕ್ಲೋಸ್ ಮಾಡಿ ಇಡ್ಬೋದು. ಹಾಂ ಏನಿಲ್ಲಕ್ಕ ಹೋಲತ್ತಿಲ್ಲ. ಟ್ಯೂಷನ್ಗೆ ಹೋಗು. ಹೋಲತ್ತೀನಿ ಹಿಂಗೆ ಫೋಟೋ ಹಾಕ್ದಿರೋದು. ಯಾವ ಫೋಟೋ ಹಿನಾಗೆ ನೋಡಿದಿಲ್ಲ. ಹಾಂ ಆಕಿ ಟ್ಯೂಷನ್ ಹಾಕಿ ಕಳಿಸಿದ್ದು. ಇಲ್ಲ ಹಿನಾಗೆ ನಾನು ಹಿನಾಗೆ ಕಳಿಸ್ದವಳು ಫೋಟೋನ ಕಾತನ್ ಫೋನಲ್ಲೇ ಕಳಿಸಿದಿ? ನೋಡಿಲ್ಲ. ನೋಡ ಏನು ಮಾಡ್ಬೇಕು? ಅದು ನಮ್ಮ ಟ್ಯೂಷನ್ ಹಾಕಿ ಕಳ್ಸಲ್ಲ. ನಂಗೆ ಡೌಟ್ ಕೇಳ ತಗೋರಿ. ಇದು ಮಸ್ತ್ ಅದ. ಇದ್ರ ಲಿಂಕ್ ಹಾಕ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ತಗೋರಿ.